ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಪಫ್ ಸ್ಲೀವ್ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಮತ್ತು ವ್ಯೂವರ್ಸ್ ಕೇಳಿದ್ರು ಪ್ರಶ್ನೆ, ಇಲ್ಲಿ ಫಿಟ್ಟಿಂಗ್ ಎಲ್ಲ ಆದಮೇಲೆ ಲೂಸ್ ಬರುತ್ತೆ ಹಾರ್ಮೋನಲ್ಲಿ ಏನು ಮಾಡಬೇಕು ಅಂತ ಕೇಳಿದರು. ಅದಕ್ಕೆ ಸಹ ಉತ್ತರ ಇದೆ. ಮತ್ತು ಇದು 4.5 ಇಂಚ್ ಹಾರ್ಮೋಲ್ ಇಟ್ಕೊಂಡು ಕಟ್ ಮಾಡಿರೋ ಅಂತಹ ಬ್ಲೌಸು. ಇದು 4.5 ಇಂಚ್ ಹಾರ್ಮೋಲ್ ಇಟ್ಟು ನಾವು ಕಟ್ ಮಾಡಿ ಹೇಗೆ ಸ್ಲೀವ್ ಅಟ್ಯಾಚ್ ಮಾಡುವಾಗ ಇಲ್ಲಿ ಕಟ್ ಮಾಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಮತ್ತು ಇದು ಪಫ್ ಸ್ಲೀವ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಫ್ರೆಂಡ್ಸ್ ನೋಡಿ, ಇದು 4.5 ಹಾರ್ಮೋಲ್ ಇಟ್ಕೊಂಡು ನಾವು ಸ್ಲೀವ್ ಅಟ್ಯಾಚ್ ಮಾಡುವಾಗ ಸ್ಲೀವನ್ನ ಅಳತೆ ಬ್ಲೌಸಿಗೆ ಮೆಜರ್ ಮಾಡಿಕೊಂಡು ನಂತರ ಬ್ಲೌಸಿಗೆ ಅಟ್ಯಾಚ್ ಮಾಡಿರೋದು. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಬಂದಿದೆ, ಫಿನಿಶಿಂಗ್ ನೀಟಾಗಿ ಬಂದಿದೆ ಮತ್ತು ಇಲ್ಲೂ ಸಹ ಕರೆಕ್ಟಾಗಿ ಬಂದಿದೆ. ಇದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನೋಡಿ, ಪಫ್ ಸ್ಲೀವ್ ಹೊಲಿಯೋದು, ಪಫ್ ಸ್ಲೀವ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಫ್ರೆಂಡ್ಸ್, ಇವಾಗ ಪಫ್ ಸ್ಲೀವ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಮತ್ತು ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಟ್ಟಿದ್ದೀನಿ. ಫ್ರೆಂಡ್ಸ್, ನಾನು ಸ್ಲೀವಿಗೆ ಬಟ್ಟೆನ 2 ಸ್ಲೀವಿಗೆ ಪಫ್ ಸ್ಲೀವ್ ಆಗಿರೋದ್ರಿಂದ ಜಾಸ್ತಿ ಬಟ್ಟೆ ಬೇಕು. ಹಾಗಾಗಿ ಸ್ವಲ್ಪ ಜಾಸ್ತಿ ಬಟ್ಟೆ ಇಟ್ಕೊಂಡಿದ್ದೀನಿ. ಅಂದರೆ ಫ್ರಂಟು ಮತ್ತು ಬ್ಯಾಕು ಪಾರ್ಟ್ ಹೊಲಿದಾಗಿ ಉಳಿದಿರೋ ಬಟ್ಟೆಯಲ್ಲಿ ನಾನೀಗ ಪಫ್ ಸ್ಲೀವ್ ಮಾಡ್ತಾಯಿದ್ದೀನಿ. ನೀವು ಫಸ್ಟಿಗೆ ಬ್ಲೌಸ್ ಪೀಸನ್ನು ತಗೊಂಡಾಗ ಪಫ್ ಸ್ಲೀವ್ ಹೊಲಿರಿ ಅಂತೇಳಿ ಕಸ್ಟಮರ್ ಹೇಳಿದಾಗ ನೀವು ಫಸ್ಟು ಆ ಬ್ಲೌಸ್ ಪೀಸು ಪಫ್ ಸ್ಲೀವ್ ಹೊಲಿಯೋದಕ್ಕೆ ಬರುತ್ತಾ ಅಂತೇಳ್ಬಿಟ್ಟು ಅಳತೆ ಮಾಡಿ ನೋಡ್ಕೊಬೇಕು. ಪಫ್ ಸ್ಲೀವ್ ಹೊಲಿಯೋದಕ್ಕೆ 1 ಮೀಟ್ರಿಗಿಂತ ಜಾಸ್ತಿ ಇದ್ರೂ ಕರೆಕ್ಟ್ ಆಗುತ್ತೆ. ನೋಡಿ, ನಾನು ತೋಳು 8 ಇಂಚ್ ಉದ್ದ ಇಟ್ಕೊಂಡೆ. ಇದ್ರ ನೆಕ್ಸ್ಟು 3 ಇಂಚ್ ಬಾರ್ಡ್ರು ಬರುತ್ತೆ. 8 ಇಂಚ್ ಉದ್ದ. ಈಗ ಯಾರು ಹಾಫ್ ಸ್ಲೀವ್ ಹಾಕಲ್ಲ, ಎಲ್ಲ ಎಲ್ಬೋ ಸ್ಲೀವ್ನೇ ಹಾಕೋದು. ಮತ್ತು ಪಫ್ ಸ್ಲೀವ್ಗೆ ಉದ್ದನೇ ಇಟ್ಕೊಬೇಕು. ಪಫ್ ಕೊಟ್ಟಾದಮೇಲೆ ಸ್ಲೀವು ಗಿಡ್ಡ ಬರುತ್ತೆ. ನಾನು ಡೌನಿಂಗು 3 ಇಂಚ್ ಇಳಿಸ್ಬಿಟ್ಟು ಸ್ಲೀವ್ ಶೇಪ್ ಹಾಕಿ ಸ್ಲೀವ್ ಶೇಪನ್ನು ಕಟ್ ಮಾಡಿದೆ. ನಾನು ಮುಂಭಾಗದ ಶೇಪನ್ನು ಈಗ ತಕ್ಕೊಳ್ಳಲ್ಲ, ಸ್ಲೀವ್ ಅಟ್ಯಾಚ್ ಮಾಡುವಾಗ ಮುಂಭಾಗದ ಶೇಪನ್ನು ಕಟ್ ಮಾಡ್ಕೊಳ್ತೀನಿ. ಈಗ ಪಫನ್ನು ಕೊಡೋಣ. ಸ್ಲೀವಿನ ಬಲಭಾಗ ಮತ್ತು ಹಿಂಭಾಗ ಎರಡೂ ಕಡೆಗೂ ಮಾರ್ಕ್ ಮಾಡಿ ಪಫನ್ನು ಕೊಡಬೇಕು. ಯಾಕಂದರೆ ಒಂದು ಸೈಡಲ್ಲಿ ಜಾಸ್ತಿ ಪಫು ಮತ್ತು ಮತ್ತೊಂದು ಸೈಡಲ್ಲಿ ಕಡಿಮೆ ಪಫ್ ಅಂದರೆ ಚೆನ್ನಾಗಿ ಕಾಣಲ್ಲ. ಸಮವಾಗಿ ಬರಬೇಕು. ಹಾಗಾಗಿ ನಾನು ಅಳತೆ ಮಾಡಿಕೊಂಡು ಪಫನ್ನು ಕೊಡ್ತಾಯಿದ್ದೀನಿ. ನಾನು ಗುಂಡ್ಪಿನ್ನಲ್ಲಿ ಕೊಡ್ತಾಯಿದ್ದೀನಿ. ನಿಮಗೆ ಯಾವುದು ಸರಿ ಅನಿಸುತ್ತೆ ನೆರಿಗೆ ಕೊಡೋದಕ್ಕೆ ನೀವು ಅದನ್ನು ಬಳಸ್ಬೋದು. ನನಗೆ ಸೂಜಿ ಗುಂಡ್ಪಿನ್ನು ಈ ರೀತಿ ಕೊಡ್ತೀನಿ. ಚಿಕ್ಕ ನೆರಿಗೆ ಬೇಕು ಅಂತಂದರೆ ನೀವು ಸೂಜಿಯನ್ನು ತಗೋಬೋದು. ಸ್ವಲ್ಪ ದೊಡ್ಡ ನೆರಿಗೆ ಬೇಕು ಅಂದರೆ ನೀವು ಬೇರೆ ಕೈಯಲ್ಲಾದರೂ ಹಾಗೇ ಕೊಡ್ಬೋದು. ನೋಡಿ, ಒಂದು ಸೈಡಲ್ಲಿ ನಾನು ಸೂಜಿಯಲ್ಲಿ ಕೊಟ್ಟೆ, ಇನ್ನೊಂದು ಸೈಡಲ್ಲಿ ನಾನು ಹಾಗೆ ಕೈಯಲ್ಲಿ ನೆರಿಗೆ ಮಾಡಿಕೊಂಡು ಕೊಡ್ತಾಯಿದ್ದೀನಿ. ಮೇಲೆ ಯಾವ ರೀತಿ ನೀವು ನೆರಿಗೆ ಕೊಟ್ಟಿದ್ದೀರೋ ಹಾಗೆ ಕೆಳಗೂ ಸಹ ಇಲ್ಲಿ ನೆರಿಗೆನ ಕೊಡ್ತಾಯಿದ್ದೀನಿ. ನೋಡಿ, ನೆರಿಗೆ ಪಫ್ ಸ್ಲೀವ್ ತುಂಬ ಈಸಿ. ಪಫ್ ಸ್ಲೀವ್ಗೆ ಲೈನಿಂಗ್ ಸಹ ಕೊಡ್ಬೋದು. ಇವರು ಲೈನಿಂಗ್ ಬೇಡ ಅಂತ ಹೇಳಿದರು, ಹಾಗಾಗಿ ನಾನು ಲೈನಿಂಗ್ ಕೊಟ್ಟಿಲ್ಲ. ಇದಕ್ಕೆ ಬಾರ್ಡ್ರು ಅಟ್ಯಾಚ್ ಬರುತ್ತೆ. ಫ್ರೆಂಡ್ಸ್, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಾನು 4.5 ಇಂಚು ಹಾರ್ಮೋಲ್ ತೆಗೆದುಬಿಟ್ಟು ಸ್ಟಿಚ್ ಮಾಡಿರೋಂಥ ಬ್ಲೌಸು. ವ್ಯೂವರ್ಸ್ ಕೇಳಿರೋ ಪ್ರಶ್ನೆಗೆ ಇದರಲ್ಲಿ ಆನ್ಸರ್ ಇದೆ. ಎಲ್ಲೂ ಸಹ ಸ್ಕಿಪ್ ಮಾಡ್ದೇ ನೋಡಿ. ಹಾಗೆ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಫ್ರೆಂಡ್ಸ್ ನೋಡಿ, ಈಗ ನಾನು ಸಮವಾಗಿ ಕಟ್ ಮಾಡಿಕೊಂಡು ಬಾರ್ಡ್ರನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ತುಂಬ ಈಸಿ ಮತ್ತು ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಟ್ರೆಂಡಲ್ಲಿ ನಡೀತಾ ಇದೆ ಈ ಥರ ಸ್ಲೀವು. ಪಫಲ್ಲಿ ಸ್ವಲ್ಪ ಉದ್ದ ಬರುತ್ತೆ. ಫ್ರೆಂಡ್ಸ್, ಪಫಲ್ಲಿ ನಿಮಗೆ ಲೈನಿಂಗ್ ಹಾಕಿ ನೆರಿಗೆ ಕೊಡೋದೇನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ. ನಾನು ಇನ್ನೊಂದು ಬ್ಲೌಸ್ಗೆ ಲೈನಿಂಗ್ ಹಾಕಿ ನೆರಿಗೆ ಕೊಟ್ಟು ಹೇಗೆ ಹೊಲಿಯೋದು ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ. ಈ ಥರ ಬ್ಲೌಸ್ ಪೀಸ್ ಬಂದರೆ ನೆರಿಗೆ ಕೊಡೋದಕ್ಕೆ ಈಸಿ ಆಗುತ್ತೆ. ಮತ್ತು ಲೈನಿಂಗ್ ಸಹ ಬೇಡ, ಯಾಕಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಲೈನಿಂಗ್ ಕೊಡದೇನೆ ಹಾಗೆ ಹೊಲಿದ್ರೆ ಚೆನ್ನಾಗಿ ಕಾಣುತ್ತೆ. ತುಂಬ ಈಸಿ ಇದೆ, ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಎಕ್ಸ್ಟ್ರಾ ಥ್ರೆಡ್ಡನ್ನೆಲ್ಲ ನಾನು
ತೆಗೆದೆ. ನೆರಿಗೆ ಕೊಡುವಾಗ ಸ್ಟಿಚ್ ಹಾಕಿದ್ವಲ್ಲ ಆ ಸ್ಟಿಚ್ಚು ಕಾಣಬಾರ್ದು ಅಂತ ಹೇಳಿ ತೆಗೆದುಬಿಟ್ಟು ಈಗ ಬಾರ್ಡರನ್ನು ಮೇಲೆ ಒಂದು ಕಿನಾರಿ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಬಾರ್ಡ್ರ್ ಮೇಲೆ ಒಂದು ಕಿನಾರಿ ಸ್ಟಿಚ್ ಹಾಕಿದಾಗ ಸ್ಟಿಫ್ ಆಗಿ ಕೂರುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಈ ಬ್ಲೌಸು. ಫ್ರೆಂಡ್ಸ್ ಸ್ಲೀವ್ ಎಲ್ಲ ರೆಡಿ ಆದಮೇಲೆ ಪಫ್ ಕೊಟ್ಟಾದಮೇಲೆ ನಾನೀಗ ಬಾಡಿ ಪಾರ್ಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೆಜರ್ಮೆಂಟ್ ಬ್ಲೌಸಲ್ಲಿ ಕರೆಕ್ಟಾಗಿ ನೀವು ರಿಂಗ್ ಪಟ್ಟಿಯಿಂದ ಕರೆಕ್ಟಾಗಿ ಆರ್ಮೋಲ್ ಹತ್ರ 9.5 ಇಂಚು ಮೆಜರ್ ಇತ್ತು. ಕರೆಕ್ಟು 9.5 ಫಿಟ್ಟಿಂಗ್ ಅಳತೆ ಇತ್ತು. ಕರೆಕ್ಟಾಗಿ ಅಳತೆ ಮಾಡ್ಕೊಳ್ಳಿ. ಮತ್ತು ಸೊಂಟದ್ದು ನೀವು ಅಳತೆ ಬ್ಲೌಸಲ್ಲೇ ಇಟ್ಕೊಂಡು ಅಳತೆ ಮಾಡ್ಕೊಬೋದು. ಆದರೆ ರಿಂಗ್ ಪಟ್ಟಿಲೇ ಅಳತೆ ಮಾಡ್ಕೊಬೇಕು. ಹುಕ್ಸ್ ಪಟ್ಟಿಲೇ ಅಳತೆ ಮಾಡ್ಕೊಬೇಕು. ಕರೆಕ್ಟಾಗಿ ನೀವು ಸ್ಟಿಚ್ ಹಾಕೊಳ್ಳಿ. ವ್ಯೂವರ್ಸ್ ಕೇಳ್ತಾ ಇದ್ರಲ್ಲ, ಫಿಟ್ಟಿಂಗ್ ಎಲ್ಲ ಸ್ಟಿಚಿಂಗ್ ಎಲ್ಲ ಆದಮೇಲೆ ಲೂಸ್ ಬರುತ್ತೆ ಅಂತ ಹೇಳ್ಬಿಟ್ಟು, ನೀವು ಅಳತೆ ಬ್ಲೌಸ್ ಕರೆಕ್ಟಾಗಿ ಇಸ್ಕೊಂಡು ಕರೆಕ್ಟಾಗಿ ಫಿಟ್ಟಿಂಗ್ ಮಾಡಿದ್ರೆ, ಅಂದರೆ ರಿಂಗ್ ಪಟ್ಟಿಯಲ್ಲೇ ಅಳತೆ ಮಾಡಬೇಕು. ಹುಕ್ಸ್ ಪಟ್ಟಿಯಲ್ಲೇ ಅಳತೆ ಮಾಡಬೇಕು. ನಾವು ರಿಂಗ್ ಪಟ್ಟಿ ಇದ್ದಲ್ಲಿ ಹುಕ್ಸ್ ಪಟ್ಟಿ ಇಟ್ಟು ಅಳತೆ ಮಾಡಿದರೆ ಲೂಸ್ ಬರೋ ಅಂಥ ಸಾಧ್ಯತೆ ಇರುತ್ತೆ. ಹಾರ್ಮೋಲ್ ಎಲ್ಲ ಒಂದು ಸತಿ ಫಿಟ್ಟಿಂಗ್ ಆದ ತಕ್ಷಣ ನೀವು ಒಂದು ಸತಿ ಚೆಕ್ ಮಾಡೋದು ತುಂಬ ಒಳ್ಳೆಯದು. ಈಗ ನಾವು ಸ್ಲೀವ್ಗೆ ಫಿಟ್ಟಿಂಗ್ ಮಾಡಿಕೊಂಡು ನಾನು ಹಾರ್ಮೋಲ್ಲಿ ಸೇರಿಸೋದು. ಈಗ ಬಟ್ಟೆ ತುಂಬ ಕಡಿಮೆ ಇತ್ತು, ನಾನು ಅಟ್ಯಾಚ್ ಕೊಡಬೇಕಿತ್ತು ಬಟ್ಟೆ ಪೀಸನ್ನ. ಹಾಗಾಗಿ ನಾನು ಎಕ್ಸ್ಟ್ರಾ ಬಟ್ಟೆ ಇದೆಯಾ ನೋಡಿಬಿಟ್ಟು ಅಟ್ಯಾಚ್ ಕೊಟ್ಟೆ. ಯಾಕಂದರೆ ಪಫ್ ಸ್ಲೀವ್ ಆಗಿರೋದ್ರಿಂದ ಬಟ್ಟೆ ಕಡಿಮೆ ಆಗುತ್ತೆ, ಯಾಕಂದರೆ ನೆರಿಗೆ ಕೊಟ್ಟಿರ್ತೀವಲ್ಲ. ಹಾಗಾಗಿ ಪಫ್ ಸ್ಲೀವ್ ಹೊಲಿಯುವಾಗ ನೀವು ಕರೆಕ್ಟಾಗಿ ಬಟ್ಟೆ ಜಾಸ್ತಿ ಇದ್ದರೆ ಮಾತ್ರ ಸ್ಟಿಚ್ ಮಾಡಿ ಫ್ರೆಂಡ್ಸ್. ಇಲ್ಲ ಅಂದರೆ ಪಫ್ ಸ್ಲೀವ್ ಸ್ಟಿಚ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಬಟ್ಟೆ ಜಾಸ್ತಿ ಇತ್ತು ಇದರಲ್ಲಿ, ಆದರೂ ಸಹ ಸ್ವಲ್ಪ ಕಡಿಮೆ ಆಯಿತು ನೆರಿಗೆ ಕೊಟ್ಟಿದ್ದಕ್ಕಾಗಿ. ಹಾಗಾಗಿ ನಾನು ಸ್ವಲ್ಪ ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೆ. ಸ್ಲೀವಿಗೆ ಬಟ್ಟೆ ಎಲ್ಲ ಅಟ್ಯಾಚ್ ಆದಮೇಲೆ ನಾನು ಸ್ಲೀವನ್ನು ಮೆಜರ್ಮೆಂಟ್ ಬ್ಲೌಸಿನ ಅಳತೆ ಮಾಡ್ಕೊಳ್ತೀನಿ. ಕರೆಕ್ಟಾಗಿ ಕಚ್ಚಾಕಿರ್ತೀವಲ್ಲ ಸ್ಲೀವ್ ಕಟ್ಟಿಂಗ್ ಮಾಡಿದಾಗ ಅಲ್ಲಿಗೇ ಮಡಚಿಟ್ಕೊಂಡು, ಮೆಜರ್ಮೆಂಟ್ ಬ್ಲೌಸು ಸಹ ಸೇಮ್ ಯಾವ ಕಡೆ ಸ್ಲೀವ್ ಇರುತ್ತೋ ಅದೇ ಕಡೆ ಸ್ಲೀವಿಗೆ ಮಾರ್ಕ್ ಮಾಡಿ 5.5 ಇಂಚು ಸ್ಲೀವಿನ ರೌಂಡಿಂಗ್ ಇತ್ತು, ಅಲ್ಲಿಗೇ ನಾನು ಸ್ಟಿಚ್ ಮಾಡಿಕೊಂಡೆ. ಈಗ ಕರೆಕ್ಟಾಗಿ ಸರಿ ಮಾಡಿಕೊಂಡು ಮೆಜರ್ಮೆಂಟ್ ಬ್ಲೌಸಿಗೆ ಸ್ಲೀವಿನ ಅಳತೆ ಕರೆಕ್ಟಾಗಿ ಮೆಜರ್ಮೆಂಟ್ ಬ್ಲೌಸಿನ ಅಳತೆಗೆ ರೆಡಿ ಮಾಡಿಕೊಂಡು ಇಟ್ಕೋಬೇಕು. ಕರೆಕ್ಟಾಗಿರಬೇಕು, ಸ್ವಲ್ಪನೂ ವ್ಯತ್ಯಾಸ ಇರಬಾರ್ದು. ಈಗ ರೆಡಿ ಮಾಡಿರೋ ಸ್ಲೀವನ್ನು ಹೊಲಿತಾ ಇರೋ ಬ್ಲೌಸಿಗೆ ಇಟ್ಟು ನೋಡ್ಕೊಬೇಕು. ಈಗ ನಾನು ಎಕ್ಸ್ಟ್ರಾ ಎಷ್ಟು ಬಟ್ಟೆ ಇದೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹಾರ್ಮೋಲಲ್ಲಿ ರಿಂಕಲ್ಸ್ ಬರೋದಿಲ್ಲ, ಮತ್ತು ಹಾರ್ಮೋಲಲ್ಲಿ ಟೈಟ್ ಅನ್ನೋದು ಬರೋದಿಲ್ಲ. ಫಿಟ್ಟಿಂಗ್ ಕರೆಕ್ಟ್ ಆಗುತ್ತೆ, ಮತ್ತು ಶೋಲ್ಡರ್ ಡ್ರಾಪ್ ಸಹ ಆಗೋದಿಲ್ಲ. ರೆಡಿ ಆಯಿತು. ಈಗ ನಾವು ಪಫ್ಸ್ ನೋಡ್ಕೊಬೇಕು ಒಂದ್ಸಲಿ ಕರೆಕ್ಟ್ ಇದೆ ನೋಡಿ ಫ್ರೆಂಡ್ಸ್. ಈಗ ಕರೆಕ್ಟ್ ಮಾಡ್ಕೊಂಡಿರೋ ಸ್ಲೀವು, ಉಲ್ಟಾ ಹೊಲಿತಾ ಇರೋ ಬ್ಲೌಸು ಎರಡನ್ನೂ ಸೇರಿಸ್ಬಿಟ್ಟು ರೌಂಡಿಂಗ್ ಸ್ಟಿಚ್ ಮಾಡ್ಕೊಬೇಕು. ಫಸ್ಟ್ ನಾವು ರೌಂಡಲ್ಲಿ ಸ್ಟಿಚ್ ಮಾಡ್ಕೊಬೇಕು. ಸ್ಟಿಚ್ ಮಾಡ್ತಿರೋ ಬ್ಲೌಸು ಉಲ್ಟಾ ಇರಬೇಕು, ಸ್ಲೀವು ಕರೆಕ್ಟಾಗಿರಬೇಕು. ಸ್ಟಿಚ್ ಮಾಡಿಕೊಂಡು ರೌಂಡಾಗಿ ಸ್ಟಿಚ್ ಮಾಡಿಕೊಂಡು ಯಾವ ರೀತಿ ನೋಡಿ ಫ್ರೆಂಡ್ಸ್. ಈಗ ಸ್ಲೀವ್ ಅಟ್ಯಾಚ್ ಆಯಿತು, ಕರೆಕ್ಟ್ ಮಾಡ್ಕೊಳ್ಳಿ. ಕರೆಕ್ಟ್ ಮಾಡಿಕೊಂಡು ಒಂದು ಸರಿ ನೋಡ್ಕೊಳ್ಳಿ ಕರೆಕ್ಟಾಗಿ ಬಂದಿದೆಯಾ ಹಾರ್ಮೋಲಲ್ಲಿ ಅಂತೇಳ್ಬಿಟ್ಟು. ಈಗ ಉಲ್ಟಾ ಮಾಡಿ ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡಿ, ಈಗ ನೋಡಿ ಈ ಸೈಡಲ್ಲಿ ನಾವು ಫಿಟ್ಟಿಂಗ್ ಮಾಡಿಬಿಟ್ಟು ಸ್ಲೀವ್ ಅಟ್ಯಾಚ್ ಮಾಡಿರೋದ್ರಿಂದ ಸ್ಟಿಚ್ಚನ್ನು ಈ ರೀತಿ ಬಿಚ್ಕೊಬೇಕಾಗತ್ತೆ. ಸ್ಲೀವಲ್ಲಿ ಮತ್ತು ಬಾಡಿ ಪಾರ್ಟ್ ಸ್ಟಿಚ್ ಮಾಡಿದ್ದೀವಲ್ಲ ಬ್ಲೌಸು, ಎರಡರಲ್ಲೂ ಸಹ ಈ ರೀತಿ ಸ್ಟಿಚ್ಚನ್ನು ಬಿಚ್ಚಬೇಕಾಗತ್ತೆ. ಬಿಚ್ಚಿಬಿಟ್ಟು ಫುಲ್ ರೌಂಡ್ ಒಂದು ಸ್ಟಿಚ್ಚನ್ನು ಕೊಡಬೇಕಾಗತ್ತೆ. ನೋಡಿ ಈ ರೀತಿ ಓಪನ್ ಮಾಡಿ ಫುಲ್ ರೌಂಡಿಂಗು ಸ್ಟಿಚ್ ಮಾಡಬೇಕು. ಒಂದು ಸ್ಟಿಚ್ಚು ಹಾಗೇ ರೌಂಡ್ ಕೊಟ್ಟಿರ್ತೀವಿ, ಇನ್ನೊಂದು ಸ್ಟಿಚ್ಚು ಫುಲ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಸಹ ಕೊಡಬೇಕು. ಈ ಮೆಥಡಲ್ಲಿ ಸ್ಟಿಚ್ ಮಾಡಿ ಫ್ರೆಂಡ್ಸ್, ಕರೆಕ್ಟಾಗಿ ಬರುತ್ತೆ, ಈಸಿಯಾಗಿದೆ ಮತ್ತು ಸ್ಪೀಡಾಗಿ ಸಹ ಆಗುತ್ತೆ.
ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ರೀತಿ ಹಾರ್ಮೋಲ್ ಎಲ್ಲ ಕರೆಕ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡಿ ಸ್ಲೀವ್ ರೆಡಿ ಆಯಿತು. ಈಗ ಫಿಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊಬೇಕು. ಇವಾಗ ಮೇಯ್ನಾಗಿ ಏನು ಫಾಲೋ ಮಾಡಬೇಕು ಅಂದರೆ ಮೆಜರ್ಮೆಂಟ್ ಬ್ಲೌಸನ್ನು ಕರೆಕ್ಟಾಗಿ ಹಾರ್ಮೋಲಲ್ಲಿ ಕರೆಕ್ಟಾಗಿ ಇಟ್ಟು ನೋಡ್ಕೊಬೇಕು. ಮತ್ತು ಎದೆ ಸುತ್ತಳತೆ ಮತ್ತು ಸೊಂಟ ನೋಡಿಕೊಂಡು 3 ಸ್ಟಿಚ್ಚನ್ನು ಹಾಕಬೇಕು. ಫ್ರೆಂಡ್ಸ್ ಎಲ್ಲ ಸ್ಟಿಚ್ಚಾಗಿ ಒಂದ್ಸಲಿ ಬೇಕಾದರೆ ನೀವು ಅಳತೆ ಬ್ಲೌಸಿಗೆ ಅಳತೆ ಮಾಡಿ ನೋಡಿಕೊಂಡು ಕಸ್ಟಮರಿಗೆ ಕೊಡೋದು ಒಳ್ಳೆಯದು. ಯಾಕಂದರೆ ಒಂದೊಂದ್ಸಲಿ ಮಿಸ್ ಆಗಿ ಲೂಸ್ ಆಗೋ ಸಾಧ್ಯತೆಯೂ ಇರುತ್ತೆ. ನೋಡಿ ರೆಡಿ ಆಯಿತು ಪಫ್ ಸ್ಲೀವು. ಫ್ರೆಂಡ್ಸ್ ಪಫ್ ಸ್ಲೀವ್ ಸ್ಟಿಚಿಂಗ್ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಇನ್ನೂ ಹೆಚ್ಚಿನ ವಿಡಿಯೋ ಹಾಕ್ತೀನಿ. ಬಾಯ್.